ಸಾವಿತ್ರಿಬಾಯಿ ಫುಲೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿ, ಮಹಾನ್ ಸಾಮಾಜಿಕ ಸಂಸ್ಕಾರಕಿ, ಕವಿ ಮತ್ತು 19ನೇ ಶತಮಾನದ ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿ. 1831 ಜನವರಿ 3ರಲ್ಲಿ ಮಹಾರಾಷ್ಟ್ರದ ನೈಗಾವ್ನಲ್ಲಿ ಜನಿಸಿದರು. ದೇಶದ ಮೊದಲ ಮಹಿಳಾ ಶಿಕ್ಷಕಿ ಮತ್ತು ಮುಖ್ಯೋಪಾಧ್ಯಾಯಿನಿ ಎಂದು ಪರಿಗಣಿಸಲ್ಪಟ್ಟಿದ್ದಾರೆ. ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಅಡಿಪಾಯ ಹಾಕಿದ್ದಾರೆ. ತಮ್ಮ 9ನೇ ವಯಸ್ಸಿನಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಅವರೊಂದಿಗೆ ಬಾಲ್ಯ ವಿವಾಹವಾಗುತ್ತದೆ. ನೋಡು ಸಾವಿತ್ರಿ, ನಾವಿಬ್ಬರು ಬಾಲ್ಯ ವಿವಾಹ ಆಗಿ ಬಿಟ್ಟಿದ್ದೇವೆ. ಆ ಬಾಲ್ಯ ವಿವಾಹ ಅಂತ ನಾವು ಪರಿಗಣಿಸದೆ ನಾವು ಏನ್ ಮಾಡೋಣ ಅಂದ್ರ ಇಬ್ಬರು ಶಿಕ್ಷಣದಲ್ಲಿ ಮುನ್ನುಗ್ಗಿ ನಮ್ಮ ಇತಿಹಾಸವನ್ನು ನಾವು ಸೃಷ್ಟಿ ಮಾಡೋಣ. ಪ್ರತಿಯೊಬ್ಬ ಮಹಿಳೆಗೂ ಏನ್ ಮಾಡ್ಬೇಕು, ನಾವು ಶಿಕ್ಷಣವನ್ನು ಕೊಡಿಸ್ಬೇಕು. ಅದಕ್ಕೆ ನೀನು ಮೊದಲು ಏನ್ ಮಾಡ್ಬೇಕು ಸಾವಿತ್ರಿ ಅಂತಂದ್ರ, ನೀನು ಶಿಕ್ಷಣವನ್ನ ಕಲಿ, ನಾನು ನಿನ್ ಕಲಿಸ್ತೀನಿ ಸಾವಿತ್ರಿ. ನೀ ಕಲಿಯಾಕ ರೆಡಿ ಇದ್ದೇನ್ವಾ? ಹ್ಞೂನ್ರಿ, ನೀವ್ ಹೇಳ್ದಂಗ ನಾ ಕಲಿತೀನಿ. ಆಯ್ತು ಸಾವಿತ್ರಿ, ಈಗ ಬಾ, ಇಲ್ಲಿ ನೀನು ಪಾಠಿಯನ್ನು ಬುಕ್ಕವನ್ನು ತೆಗೆದುಕೊಂಡು ಬಾ. ಇನ್ನು ಮೇಲೆ ನಾನು ನಿನಗೆ ಶಿಕ್ಷಣವನ್ನು ಹೇಳಿಕೊಡುತ್ತೇನೆ. ನೀನು ಶಿಕ್ಷಣವನ್ನು ಚೆನ್ನಾಗಿ ನನ್ನಿಂದ ಕಲಿತು ನೀನು ಎಷ್ಟೋ ಮಹಿಳೆಯರಿಗೆ ಸ್ಫೂರ್ತಿ ಆಗಬೇಕು. ನೋಡು ಸಾವಿತ್ರಿ. ಚಂದದ ಜೀವನ ನೀಡಿರೋ ಗುರುಗಳು, ನಮ್ಮ ಗುರುಗಳು. ಬಾರವ ತಂಗಿ, ಹೊರಗ್ ಬಾ. ಒಲಿ ಊದವ್ರನ್ನ ತಂದು ಕಿವಿಯಾಗೇನು ಊದಾತೀನಿ. ಏನ್ ಊದಲ್ರಿ ಅವ್ರಿಗೆ ಓದು ಬರ ಹೇಳ್ಕೊಡತ್ತೀನ್ರಿ. ಕೆಲಸ ಮಾಡತ್ತಿದ್ದಿಲ್ರಿ, ನಾನು ಅಕ್ಷರ ತಿದ್ದುವ ಕಾರ್ಯ ಮಾಡತ್ತೀನ್ರಿ. ಏನ ಹೆಣ್ಣು ಮಕ್ಳು ಕರ್ಕೊಂಬಂದ್ ಅಕ್ಷರ ಕಲಿಸ್ತೇನ? ಶಿಕ್ಷಣ ಕಲಿಸ್ತಾಳಂತ. ಶಿಕ್ಷಣ ಅವ್ರಿಗೆ ಮನ್ಯಾಗ ಕಸ ಕಡ್ಡಿ ಮಾಡೋದು ಇರ್ತೈತಿ. ನೀ ಹೆಂಗ್ ಶಿಕ್ಷಣ ಕಲಿಸ್ತೇನ ನಾನು ನೋಡ್ತೇನೆ. ನಿಮ್ಮ ಮನಿ ಬೆಳಗಾಕಿ ಹೆಣ್ಣ ತಾಯಿ ಮಕ್ಕಳಿಗೆ ಹೆಚ್ಚಿನ ಮಕ್ಕಳಿಗೆ ಪಾಲನೆ ಮಾಡೋ ತಾಯಿ. ಈ ಸಂಸ್ಕಾರಕ್ಕೆ ಶಿಕ್ಷಣದ ಅಗತ್ಯ ಐತಿ. ಪ್ರತಿ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣ ಆಗೋದು ಶಿಕ್ಷಣದಿಂದಲೇ. ಕೇಳಪ್ಪ, ಸೌಕಾರ ಹಾಕಿ ಊಟ ಮಾಡ್ತಾರ. ಸೌಕಾರ ನಿಮ್ಗೂ ಕಿಮ್ಮತ್ ಕೊಡಲ್ಲ ನೋಡ್ರಿ ಅಕ್ಕಿ. ಲೇ ಸಾವಿತ್ರಿ, ಗಂಡ ಸತ್ತಾಗ ಗಂಡನ ಹೆಂಡತಿ ಚಿತೆಗೆ ಹರೋದು ನಮ್ಮ ಜೀತ ಪದ್ಧತಿ ಐತಿ. ನೀ ಅದಕ್ಕ ಅಡಗಾಲ ಯಾಕೆ ಹಾಕಾಕತ್ತೀಯ? ಇದೊಂದು ಅನಿಷ್ಟ ಪದ್ಧತಿ ಐತಿ. ಧಿಕ್ಕಾರ ಇರ್ಲಿ ನಿಮ್ಮ ಪದ್ಧತಿ. ಯಾಕೆ ನಿಮ್ಮ ಹೆಂಡತಿ ಸತ್ತ ಮೇಲೆ ಚಿತೆಗೆ ಹಾಕುತ್ತೀರಿ? ಏನು ನಿಮಗೆ ಇಲ್ಲದೆ ಇರೋ ಶಿಕ್ಷೆ? ಹೆಣ್ಣಿಗೆ ಯಾಕೆ ಅವಳು ಅಬಲೆ ಅಂತಾನ? ಹೆಣ್ಣು ಭೋಗಲಷ್ಟು. ನಾನು ನಿಮ್ಮ ಮೌಢ್ಯ ಪದ್ಧತಿಗಳ ಕಡಿವಾಣ ಹಾಕ್ತೀನಿ. ಹೇ ಕುಲಕರ್ಣಿ, ಸಾಲಿ ಕಲಿಸ್ತಾಳ. ಸಾಲಿ ನೀ ಹೆಂಗ ಸಾಲಿ ಕಲಿಸ್ತೀನಿ ನಾನು ನೋಡೇ ಬಿಡ್ತೀನಿ. ಹೇ ಮುನಿಯ, ಆ ಸಾವಿತ್ರಿಗೆ ಎಷ್ಟು ಸೊಕ್ಕ ಬಂದೈತ್ ನೋಡು. ನಮ್ಮ ಮಾತ್ ಏನು ಕೇಳಲ್ಲ. ನಮ್ಮ ಮಾತ್ ಮೀರಿ ಊರಾಗ ಸಾಲಿ ಕಲ್ಸಾಕ್ತಾಳೆ ಹೆಣ್ಮಕ್ಳಿಗೆ. ಹಂಗ ಕಲ್ಸ್ಕೋತ ಹೋದ್ರ ಮನ್ಯಾಗ ಕಸ ಕಡ್ಡಿ ಮಾಡೋರು ಯಾರು, ಬಾಂಡೆ ತಿಕ್ಕವ್ರು ಯಾರು, ಬಟ್ಟಿ ಒಯ್ಯೋರು ಯಾರು? ಇದೆಲ್ಲ ಆಕಿ ಏನು ಮಣ್ಣು ಗೊತ್ತಿಲ್ಲ. ಆ ಸಾವಿತ್ರಿಗೆ ನಾಳೆ ಸಾಲಿಗೆ ಹೋಗಾಗ ಆಕಿ ಏನ್ ಮಾಡೋದ್ರ ಸಗಣಿಲೆ ಅವಮಾನ ಮಾಡೋನು, ಚಪ್ಲಿಲೆ ಸನ್ಮಾನ ಮಾಡೋನು. ಏನಂತೀನಿ ನೀನ?
ಸೌಕಾರ ನೀವು ಚಿಂತೆ ಮಾಡ್ಬೇಡ್ರಿ, ನಾಳೆ ಅಕ್ಕಿಗೆ ಒಂದ್ ಕೈ ನೋಡೇ ಬಿಡುನ್ರಿ. ಸೌಕಾರ ಅಲ್ಲಿ ನೋಡ್ರಿ ಸಾವಿತ್ರಿ ಬರತ್ತಾಳ್ರಿ. ಬರ್ಲಿ ಎಲ್ರು ಹೋಗೋಣ, ಆಕಿ ಒಂದ್ ಕೈ ನೋಡೇ ಬಿಡೋಣ ಇವತ್ತ. ಏ ಸಾವಿತ್ರಿ, ನಿನ್ ಬಾಳ ಆಗೈತಿ ಊರಾಗ, ಏನ್ ತಿಳ್ಕೊಂಡಿ ನೀನ? ಎಲ್ಲಾ ಹೆಣ್ಣು ಮಕ್ಕಳಂದ್ರ ವಿದ್ಯೆಗೆ ವಯಸ್ಸಿಲ್ಲ, ಶಿಕ್ಷಣ ಕಲಿಯಲು ತಾರತಮ್ಯವಿಲ್ಲ, ಏನು ಅರಿಯದೆ ತಂದವರಿಗೆ ಬಾಲ್ಯ ವಿವಾಹ ಮಾಡುತ್ತೀರೇನು? ಅವ ಕುಡುಕದನು, ಚಟಗಾರ ಅದನು, ಮೋಸಗಾರ ಅದನು, ಏನೂ ಗೊತ್ತಿಲ್ಲದೆ ಮದುವೆ ಮಾಡ್ತೀರಿ. ಹೆಣ್ಣು ಮಕ್ಕಳನ್ನು ಸಾವಿನ ದವಡೆಗೆ ಕೊಲ್ಲುತ್ತೀರಿ. ಯಾಕ? ಅವರಿಗೆ ಬದುಕು ಹಕ್ಕಿರುವುದಿಲ್ಲ. ಇದೇ ನಿಮ್ಮ ಪದ್ಧತಿ ಏನ? ಇದೇ ನಿಮ್ಮ ಆಚಾರ ಏನ? ಬದಲಾಯ್ತ್ರಿ ನಿಮ್ಮ ವಿಚಾರ. ಅಲ್ಲ, ಈಕಿನ್ ಬಿಡ್ಬ್ಯಾಡ್ರಿ ಎಲ್ರು, ಈಕಿನ್ ಇವತ್ತ ಬಿಡ್ಬ್ಯಾಡ್ರು. ಹೆಂಡಿ ರಾಡಿ ಚಪ್ಪಲಿ ಸನ್ಮಾನ ಮಾಡ್ರು. ಅಯ್ಯೋ 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 ಅಯ್ಯೋ. ಸಾವಿತ್ರಿ, ಈಗ ಹೆಂಗ್ ಕಲಿಸ್ತಿ? ಕಲಸ್, ಈಗ ಅರಿವಾಗಿರ್ಬೇಕಲ್ಲ ನಿನಗೆ. ನೀವು ಎಸದ ಶಗ್ನೆ ನಾಳೆ ನನ್ನ ಪಾಲಿಗೆ ಪುಷ್ಪ ಇರ್ತೈತಿ. ಇವತ್ತು ನೀವು ಒಗೆದ ಚಪ್ಪಲಿನೇ ಹೆಣ್ಣು ಮಕ್ಕಳ ಪಾಲಿಗೆ ಹೂವಿನ ಹಾಸಿಗೆಯನ್ನಾಗಿ ಮಾಡ್ತೀನಿ. ಯಾವ ಹೆಣ್ಣು ಕಣ್ಣೀರ್ ಹಾಕ್ತಾಳೋ ಆ ಹೆಣ್ಣಿಗೆ ಕಣ್ಣೀರ್ ವರ್ಷಕ್ಕೆ ಈ ಸಾವಿತ್ರಿಬಾಯಿ ಇದ್ದೇ ಇರ್ತಾಳೆ. ಸಾವಿತ್ರವ್ವ, ಈ ಊರಾಗ ದೊಡ್ಡ ರೋಗ ಬಂದ್ಬಿಟ್ಟೈತಿ. ಎಲ್ಲಾರು ಹಾಸಿಗೆ ಹಿಡಿದು ಬಿಟ್ಟಾರ. ಏನಾಗ್ಯದ? ನಡಿ ನೋಡೋಣ. ಹೀಗೆ ಊರಿನ ಜನರಿಗೆ ಹೆಮ್ಮಾರಿಯಾದಂತ ಪ್ಲೇಗ್ ರೋಗವು ಬಂದಿರೋದ್ರಿಂದ ಆ ಹೆಮ್ಮಾರಿ ರೋಗವನ್ನು ಉಪಚರಿಸುತ್ತಾ ಆ ಪ್ಲೇಗ್ ರೋಗಕ್ಕೆ ತುತ್ತಾಗಿ ಸಾವಿತ್ರಿಬಾಯಿ ಫುಲೆ ಅವರು ಈ ಒಂದು ಇಹಲೋಕವನ್ನು ತ್ಯಜಿಸಿ ನಮ್ಮನ್ನು ಅಗಲಿ ಹೋದರು.